ಏನು ಫಿಟ್ನೆಸ್ ವಿಚಾರ ಅಂದರೆ ಅಧಿಕಾರಿ ಅಮಾನತ್ ಆಗಿದೆ. ಅಲ್ಲಿ ಏನಾಗುತ್ತೆ, ಮೊದಲು ನಮ್ಮ ಸ್ಟೇಟು ಆಯಾ ರಾಜ್ಯದಲ್ಲೇ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ದೇಶದ ಯಾವುದೇ ಭಾಗದಲ್ಲಿ ಬೇಕಾದ್ರೂ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ಬೋದು ಅಂತ ಆದೇಶ ಮಾಡಿಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ, ಬೇರೆ ಬೇರೆ ರಾಜ್ಯದವ್ರು ಇಲ್ಲಿ ಬರ್ತಾರೆ, ನಮ್ಮ ರಾಜ್ಯದವ್ರು ಅಲ್ಲೋಗಿ ತೊಗೊಳ್ತಾರೆ. ಅದರಿಂದ ಏನಾಗುತ್ತೆ, ಇದೆಲ್ಲ ತಪ್ಪುಗಳಾಗುತ್ತೆ. ಆಮೇಲೆ ಗುಜರಾತ್ ಕಮಿಷನ್ ಒಂದು ಲೆಟ್ರ್ ಬರೆದಿದ್ರು, ವೆರಿಫೈ ಮಾಡಿದ್ವಿ, ತಪ್ಪಾಗಿತ್ತು, ಸಸ್ಪೆನ್ಷನ್ ಆಗಿದೆ. ಆಮೇಲೆ ಒಬ್ಬರೇ ಮಾಡಿರೋರು ಒಬ್ಬರೇ. ಆಮೇಲೆ ಏನಾಗಿದೆ ಅಂದರೆ, ಈಗ FC ಮಾಡಬೇಕಾದ್ರೆ ಕಡ್ಡಾಯವಾಗಿ ವಾಹನ ಇರಬೇಕು. ವಾಹನ ಎಲ್ಲೋ ಇದ್ಕೊಂಡು ಇವರು FC ಮಾಡಿದ್ದಾರೆ, ಲೋಪ ಆಗಿದೆ, ಸಸ್ಪೆನ್ಷನ್ ಆಗಿದೆ. ಮತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಒಂದೇನು ಸಲಹೆ ಕೊಡ್ತೀನಿ ಅಂದರೆ, ಆಯಾ ರಾಜ್ಯದಲ್ಲಿ ಆ ರಾಜ್ಯಕ್ಕೆ ಬಿಟ್ಬಿಟ್ರೆ ಒಳ್ಳೆಯದು. ದೇಶದಲ್ಲೆಲ್ಲ ನಾವು ಮಾಡ್ಕೊಂಡು ಅಂತ ಅವಕಾಶ ಕೊಟ್ಬಿಟ್ರೆ ಈ ಥರದ್ದೆಲ್ಲ ಆಗುತ್ತೆ. ಇದೆಲ್ಲ ಕೂಡ ರಾಜ್ಯ ಸರ್ಕಾರಗಳಿಗೆ ಬಿಟ್ಟುಬಿಡಬೇಕು. ಆಮೇಲೆ ನಾನು ಈ ಕಮಿಷನ್ಗೆ ಏನು ಹೇಳಿದ್ದೀನಿ ಅಂದರೆ, ಕಡ್ಡಾಯವಾಗಿ ವಾಹನದ ಮುಂದೆ ಇವರು ಸೀನಿಯರ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಅವ್ರು ನಿಂತು ಫೋಟೋ ಹೊಡೆದು ಆಮೇಲೆ FC ಮಾಡಬೇಕು ಅಂತ ಇವತ್ತು ಆದೇಶ ಮಾಡೋಕ್ಕೆ ಹೇಳಿದ್ದೀನಿ. ಇದೇ ರೀತಿ ಎಷ್ಟು ವಾಹನಗಳನ್ನ 41 ವಾಹನಗಳನ್ನ 41 ಮಾಡಿದ್ದಾರೆ ಅಂತ ಬಂತು. ಆಗಿದ್ದು ನಿಜಾನೇ. ಅವರಿಗೆ ಸಸ್ಪೆನ್ಷನ್ ಆಗಿದೆ. ಇನ್ಮೇಲೆ ಇವತ್ತು ಆದೇಶ ಆಗುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಇನ್ಸ್ಪೆಕ್ಟ್ರು ವೆಹಿಕಲ್ ಮುಂದೆ ನಿಂತಿರಬೇಕು, ಫೋಟೋ ಹೊಡಬೇಕು, ಫೋಟೋ ಹೊಡೆದು ಅಪ್ಲೋಡ್ ಮಾಡಿ ಆಮೇಲೆ FC ಮಾಡಬೇಕು. ಇವತ್ತನ್ನ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕೇಂದ್ರ ಸರ್ಕಾರ ಈ ರೀತಿ ಎಲ್ಲನೂ ಏನು ಮಾಡುತ್ತೆ, ದೇಶದ ಯಾವುದೇ ಭಾಗದಲ್ಲಿ FC ಮಾಡ್ಕೋಬೋದು ಅಂತ ಆದೇಶಗಳು ಮಾಡಿಬಿಟ್ರೆ ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಬರಿತೀನಿ, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯಾ ರಾಜ್ಯಕ್ಕೆ ಬಿಟ್ಬಿಡಿ ಅಂತ. ಸರ್, GBA ಎಲೆಕ್ಷನ್ ವಿಚಾರವಾಗಿ ಮೇ ಕೊನೆಗಾಗುತ್ತೆ.